ಗಗನಚುಕ್ಕಿ ಭರಚುಕ್ಕಿ ಶಿವನ ಸಮುದ್ರ ಅಂತ ಕರೆಯುವಂತಹ ಈ ಒಂದು ಸ್ಥಳಕ್ಕೆ ನೀವೇನಾದರೂ ಭೇಟಿ ಕೊಡಬೇಕು ಅಂದರೆ ಜುಲೈಯಿಂದ ಅಕ್ಟೋಬರ್ ತನಕ ಈ ಒಂದು ಸಮಯದಲ್ಲಿ ಮಳೆ ತುಂಬ ಚೆನ್ನಾಗಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ನೀವು ಭೇಟಿ ಕೊಡ್ಬೋದು. ಮುಖ್ಯವಾಗಿ ಒಂದು ನೋಡಿ, ಈ ಜನ ಅಲ್ಲಿ ಹೋಗಿ ಫೋಟೋ ಸೆಷನ್ ಎಲ್ಲ ಮಾಡಿಸ್ಕೊತಾ ಇದ್ದಾರೆ. ಭಯ ಇಲ್ಲ ಇಲ್ಲಿ. ಯಾವ ರಭಸಕ್ಕೆ ಆ ನೀರು ಬರ್ತಾ ಇದೆಯೋ ಅದರ ಭಯ ಕೂಡ ಇಲ್ಲ. ಇವರೊಬ್ಬರು ಹಿರಿಯರಿದ್ದಾರೆ, ಇವರು ಹೋಗಿ ಹತ್ತಿರ ಅಲ್ಲಿ ಪ್ರವೋಕ್ ಮಾಡ್ತಿದ್ದಾರೆ. ಎಲ್ಲ ಒಂದು ಯಂಗ್ಸ್ಟರ್ಸ್ಗಳಿಗೆ ಪ್ರವೋಕ್ ಮಾಡ್ತಿದ್ದಾರೆ, ಬನ್ನಿ ಅನ್ನೋ ಥರ ಪ್ರವೋಕ್ ಮಾಡ್ತಿದ್ದಾರೆ. ನಾನು ತುಂಬ ಹೇಳಿದೆ ಹೋಗ್ಬಿಡಿ, ಅದು ತುಂಬ ಡೇಂಜರಸ್ ಇದೆ ಅಂತ. ಎಷ್ಟು ರಭಸ ಇದೆ ಅಂದರೆ ಒಂದು ದೊಡ್ಡ ಲಾರಿಯನ್ನೇ ಅದು ಎಳ್ಕೊಂಡು ಹೋಗ್ಬಿಡುತ್ತೆ, ಆ ಮಟ್ಟಕ್ಕೆ ರಭಸ ಇದೆ. ಸೊ ಇದು ಈ ಜಾಗಕ್ಕೆ ಪ್ರವೇಶ ಇಲ್ಲ ಅನ್ಕೊತೀನಿ. ಸೊ ಆದರೆ ಇದು ಹರಿತಾ ಇರಬೇಕಾದ್ರೆ ಒಂದು ಸೈಡಿಂದ ನಾವು ಅಲ್ಲಿ ಜನ ತುಂಬಿದ್ರು, ಆ ಜಾಗಕ್ಕೆ ಹೋಗಿ ನೋಡಿದಾಗ ಈ ಅದ್ಭುತ ದೃಶ್ಯ ನಮ್ಮ ಕಣ್ಣಿಗೆ ಕಾಣಿಸ್ತು. ಅಂದರೆ ಭರಚುಕ್ಕಿಗೆ ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ನಮಗೆ ಈ ಒಂದು ದೃಶ್ಯ ಕಾಣಸಿಕ್ತು. ಎಷ್ಟು ಅದ್ಭುತವಾಗಿದೆ ಅಂದರೆ, ನೀವೇನಾದರೂ ಭರಚುಕ್ಕಿ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ, ಅಂದರೆ ವೀಕ್ಷಣಾ ಒಂದು ವ್ಯವಸ್ಥೆ ಇದೆ ಅಲ್ಲಿ, ತುಂಬ ಚೆನ್ನಾಗಿದೆ ಆ ಜಾಗ. ಅಲ್ಲಿ ನಿಮಗೆ ವೀಕ್ಷಣೆ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಆ ಜಾಗಕ್ಕೆ ನೀವು ಹೋಗಿ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ನೀವು ಎಷ್ಟೊತ್ತಾದರೂ ನೀವು ಆ ಕಡೆ ಹೊರಗಡೆ ಬರಲಿಕ್ಕೆ ಆಗಲ್ಲ, ಅಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಬೇಕಾದ್ರೆ ಮತ್ತೆ ನನಗೆ ಹೊಸ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅದು. ಅಲ್ಲಿ ಅದ್ಭುತ ದೃಶ್ಯಗಳು ನಿಮಗೆ ಕಾಣಸಿಗುತ್ತೆ. ಆ್ಯಕ್ಚುಲಿ ನಾವು ಇದು ಏನು ನಾನು ಫುಟೇಜ್ ತೆಗೆದಿದ್ದೀನಿ, ಇದು ಒಂದು ಸೈಡಿಂದ. ಸೊ ಈ ಮುಂದೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಕಾಣಿಸುತ್ತೆ, ಆ ನೇರ ದೃಶ್ಯಾವಳಿಗಳು ಕಾಣಿಸುತ್ತೆ, ಅದ್ಭುತವಾಗಿರುತ್ತೆ. ಎಷ್ಟು ನಿಂತ್ಕೊಂಡ್ರು ನಿಮಗೆ ಆ ದಾಹ ಇದೇ ಆಗಲ್ಲ ನಿಮಗೆ. ನೋಡಿ, ಇದೇ ಆ ಜಾಗ. ಸೊ ಇದ್ರ ಮುಂಭಾಗ ಏನೋ ಬರುತ್ತೆ, ನಿಮಗೆ ಮುಂಭಾಗ ಎಲ್ಲ ಕಾಣಸಿಗುತ್ತೆ. ಅದ್ಭುತವಾಗಿರುತ್ತೆ ಮಾತ್ರ ಇದು. ಸೊ ಇಲ್ಲಿ ಹೋಗಿ ವೀಕ್ಷಣೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಜನ ಹೋಗ್ಲಿಕ್ಕೆಲ್ಲ ವ್ಯವಸ್ಥೆ ಇದೆ. ಕೇವಲ 5 ರೂಪಾಯಿ ಅಷ್ಟೇ, ಒಬ್ಬರಿಗೆ ಕೇವಲ 5 ರೂಪಾಯಿ ಅಷ್ಟೇ ತೊಗೊತಾರೆ. ಈ ಜಾಗದಲ್ಲಿ ಹೋಗಿ ನೀವು ಅದ್ಭುತವಾಗಿ ಈ ದೃಶ್ಯಗಳನ್ನು ನೋಡ್ಬೋದು. ಹಾಲು ಯಾವ ರೀತಿ ಹರಿತದಲ್ಲ, ಹಾಲು ಆ ರೀತಿ ನೀರು ಹರಿತಾ ಇದೆ ಇಲ್ಲಿ. ನಾನು 3-4 ಕಡೆಯಲ್ಲಿ ಈ ವಿಡಿಯೋವನ್ನು, ಅಂದರೆ 3-4 ದಿಕ್ಕಿನ ಕಡೆಯಿಂದ ನಾನು ಈ ವಿಡಿಯೋವನ್ನು ಸೆರೆ ಹಿಡಿದಿದ್ದೇನೆ. ಅಬ್ಬಬ್ಬಬ್ಬ, ಕಣ್ಣುಗಳಲ್ಲಿ 2 ಕಣ್ಣುಗಳಲ್ಲಿ ನೋಡಿ ಅದನ್ನು ಸೆರೆ ಹಿಡ್ಕೊಳಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ನೋಡಿ, ಅಲ್ಲಿ ದೂರದಲ್ಲಿ ಕೂಡ ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ, ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ಗಗನಚುಕ್ಕಿ, ಇದು ಗಗನಚುಕ್ಕಿ. ಸೊ ಗಗನಚುಕ್ಕಿ ಹತ್ರ ಇದು ನೋಡ್ತಾ ಇರೋದು. ಆ್ಯಕ್ಚುಲಿ ಭರಚುಕ್ಕಿ ಹತ್ರ ನೀವು ಹೋದರೆ ತುಂಬ ಚೆನ್ನಾಗಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ನೀವು ಅಲ್ಲಿ ಹೋಗ್ಬೇಕಾದ್ರೆ ಸುಮಾರು 2 ದೇವಸ್ಥಾನಗಳು, ಪ್ರಮುಖ ದೇವಸ್ಥಾನಗಳು ಸಿಗುತ್ತೆ ನಿಮಗೆ ನೋಡಲಿಕ್ಕೆ. ನೋಡಿ, ಈ ಜಾಗದಲ್ಲಿ ನಿಂತ್ಕೊಂಡ್ರೆ ಮಾತ್ರ ನಿಮಗೆ ಅದ್ಭುತ ದೃಶ್ಯಾವಳಿಗಳು ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಈ ಜಾಗದಲ್ಲಿ. ನೀವು ಸಾಧ್ಯ ಆದರೆ ಈ ಜುಲೈ ಅಕ್ಟೋಬರ್ ಒಳಗಡೆ ಈ ಒಂದು ಸಂದರ್ಭಗಳಲ್ಲಿ ಭೇಟಿ ಕೊಡಿ, ತುಂಬ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಮಾತ್ರ. ಸಿಕ್ಕಾಪಟ್ಟೆ ಜನ ಇದೇ ಸಂದರ್ಭದಲ್ಲಿ ಹೋಗ್ತಾರೆ. ಈ ದೃಶ್ಯಗಳನ್ನೆಲ್ಲ ಸಿನಿಮಾದಲ್ಲಿ ನೋಡ್ತಿದ್ವಿ, ಆದರೆ ನೇರವಾಗಿ ಈ ಜಾಗದಲ್ಲಿ ವೀಕ್ಷಣೆ ಮಾಡಬೇಕಾದ್ರೆ ಮನಸ್ಸು ತುಂಬಾ ಖುಷಿಯಾಗುತ್ತೆ. ಅಷ್ಟೊಂದು ಅದ್ಭುತವಾಗಿರುತ್ತೆ. ಮತ್ತು ಆ ನೀರಿನ ಶಬ್ದ ಕೇಳ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ತುಂಬ ಚೆನ್ನಾಗಿದೆ, ಭೇಟಿ ನೀಡಿ. ಈಗ ನೀವು ಈ ಜಾಗಕ್ಕೆ ಹೇಗೆ ಹೋಗಬೇಕು ಅಂದರೆ, ಇದು ನೀವು ಕೊಳ್ಳೇಗಾಲಕ್ಕೆ ಹೋಗುವಂತಹ ಒಂದು ದಾರಿಯಲ್ಲೇ ಸಿಗುತ್ತೆ. ಈ ಒಂದು ಗಗನಚುಕ್ಕಿ ಮತ್ತು ಅದಾದ ನಂತರ, ಅಂದರೆ ಗಗನಚುಕ್ಕಿ ಮೊದಲಿಗೆ ಕಾಣಸಿಗುತ್ತೆ ನಿಮಗೆ. ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಒಳಗಡೆ ಹೋದರೆ ನಿಮಗೆ ಗಗನಚುಕ್ಕಿ ಕಾಣಿಸುತ್ತೆ. ಸೊ ಅಲ್ಲಿ ಜಲಪಾತ ನೋಡಿಕೊಂಡು ಮತ್ತೆ ರಿಟರ್ನ್ ಆಗಿ ನಿಮಗೆ ಭರಚುಕ್ಕಿಗೆ ಹೋಗಿ. ಸೊ ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ 2 ದೇವಸ್ಥಾನಗಳು ಸಿಗುತ್ತೆ, ಅದ್ಭುತವಾದಂಥ ದೇವಸ್ಥಾನ. ಅಲ್ಲಿ ನೋಡ್ತಾ ಮತ್ತು ಅಲ್ಲಿ ನಿಮಗೆ ಇದು ನೇರವಾಗಿ ಒಂದು 2 ಜಾಗದಲ್ಲಿ ಸಿಗುತ್ತೆ ನಿಮಗೆ. ಸೊ ಮೊದಲು ಒಂದು ವೀಕ್ಷಣಾ ಮಂದಿರವನ್ನು ಕಟ್ಟಿರ್ತಾರೆ, ಅಲ್ಲಿ ನೋಡ್ಬೋದು. ಅದಾದಮೇಲೆ ನಡ್ಕೊಂಡು ಮುಂದೆ ಹೋದರೆ ಅಲ್ಲಿ ನಿಮಗೆ ಟಿಕೆಟನ್ನು ತೆಗೆದುಕೊತಾರೆ. 5 ರೂಪಾಯಿ ಟಿಕೆಟನ್ನು ಕೊಟ್ಟು ತೆಗೆದುಕೊಂಡು ಒಳಗಡೆ ಹೋದರೆ ಅದ್ಭುತವಾದಂಥ ದೃಶ್ಯಗಳನ್ನು ನೀವು ನೋಡ್ಬೋದು ಅಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೊಬೇಡಿ, ಹೋಗಿ.
ಅಂತ ಗೊತ್ತಿಲ್ಲ.